ಗುಂಡೇವಾಡಿ ಅಥಣಿ ತಾಲೂಕಿನ ಒಂದು ಊರು. ಕೃಷ್ಣಾ ನದಿಯಿಂದ 25 ಕಿಲೋಮೀಟರ್ ದೂರವಿರುವ ಊರಿಗೆ ನದಿಯ ಪಾತ್ರ ಇಲ್ಲ. ಈ ಊರಿನ ಜೀವನಾಡಿ ಬೋರ್ವೆಲಿನ ಪಾತಾಳ ಗಂಗೆ, ಬಾವಿಯಲ್ಲಿನ ಸಮೃದ್ಧ ಗಂಗೆ, ಹಳ್ಳ ಕೊಳ್ಳದ ಅಂತರ ಗಂಗೆ. ಈ ಊರನ್ನು ಕಾಯುತ್ತಿರುವ ಅಗಮ್ಯ ದೈವ ಗ್ರಾಮ ದೇವರಾದ ಶ್ರೀ ಕಾಡಸಿದ್ದೇಶ್ವರ ದೇವರು. ಈಗಿನ ಗುಂಡೇವಾಡಿಯಲ್ಲಿ ಶಾಲಾ ಕಾಲೇಜುಗಳಿವೆ. ಆದರೆ 40 ವರ್ಷಗಳ ಹಿಂದೆ ಒಂದೇ ಒಂದು ಶಾಲೆ ಕೂಡ ಇರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವ ಮಕ್ಕಳು ದೂರದ ಊರಿಗೆ ಹೋಗಿ ಶಾಲೆ ಕಲಿಯುತ್ತಿದ್ದರು. ಆದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದ ಮಕ್ಕಳು ತಮ್ಮ ತಮ್ಮ ಹೊಲಗಳಲ್ಲಿ ಕೆಲಸ ಮಾಡುತ್ತಾ ಸ್ನೇಹಿತರೊಡನೆ ಆಟವಾಡುತ್ತಾ ತಮ್ಮ ಬಾಲ್ಯವನ್ನ ಕಳೆಯುತ್ತಿದ್ದರು. ಸಂಚಾರಿ ಅಲೆಗಳ ಕಥೆಯ ಕೇಳುವ ಗಡಗಡ ನುರಿದರೆ ಮರಿ ಹಾಡು ಬಡು ಕಡಲಿನ ನವ ಬದುಗಳಿನ ಕಿವಿಯೋಲೆ ಹಿಂಗಾರ ತೆಂಗು ಬಾಸಿಂಗ. ಇದು ಗಂಡು ಮಕ್ಕಳ ಕಥೆಯಾದರೆ ಹೆಣ್ಣು ಮಕ್ಕಳ ಕಥೆಯೇ ಬೇರೆ. ದೂರದ ಊರಿಗೆ ಹೋಗಿ ಶಾಲೆ ಕಲಿಯುವುದು ಬೇಡ ಎಂದು ಅವರ ಪಾಲಕರೇ ಅವರನ್ನ ತಡೆದಿದ್ದರು. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು, ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರುಆಸೆ ಮೂಡಿದೆ, ಬೆಳಕು ಹರಿದಿದೆ ಭಾನುಮಯ್ಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ, ಪುಟ್ಟ ಪುಟ್ಟ ಗುಂಡಿಗೆಲಿ ಉಸಿರೆ ನಿಂತು ಹೋಗೈತೆ, ಮನೆಯೂ ಮಸಣವು ಎರಡು ಒಂದೇ ಆಗೈತೆ, ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು, ಬೆಳಕು ಹರಿದಿದೆ ಭಾನುಮಯ್ಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ. ತಂಗಿ, ನಮ್ಮ ಮನ್ಯಾಗ ಸಾಲಿ ಕರ್ಸ್ಲಾಕ ಚಾಲು ಮಾಡೇನಿ, ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ರಿ. ಸರ್ ಮನ್ಯಾಗ
ಸಾಲಿ ಕಲ್ಸತ್ತಾರ ಬಾರೋ. ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಕಾಡಸಿದ್ದೇಶ್ವರ ದೇವರ ಆಶೀರ್ವಾದದಂತೆ ಗುಂಡೇವಾಡಿಯ ಹಲವಾರು ಶಿಕ್ಷಣ ಪ್ರೇಮಿಗಳು ಕೈ ಜೋಡಿಸಿದರ ಪರಿಣಾಮವಾಗಿ ಶ್ರೀ ಕಾಡಸಿದ್ದೇಶ್ವರ ಗುಡಿಯ ಕೊಠಡಿಗಳಲ್ಲಿ ನಮ್ಮ ಶಾಲೆ ಆರಂಭವಾಯಿತು. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ. ನಾವೆಲ್ಲ SSLC ಮುಗಿಸಿ ಹೋಗುವಾಗ ಎಲ್ಲರ ಕಣ್ ಅಂಚಿನಲ್ಲಿ ನೀರು ಬಂದಿದ್ದು ಇನ್ನೂ ನಮಗೆ ನೆನಪಿದೆ. ದೂರ ದೂರ ಹೋದರುನು ಮರಿಬೇಡ ಸ್ನೇಹವನ್ನು. ಸ್ನೇಹವೇ ಸಮೂಹವೇ ಮರೆವುದೆಂತು ಕಳೆದಿರೋ ದಿನಗಳನ್ನು, ಎದೆಯ ತಂತು ಮಿಡಿದಿರೋ ಕ್ಷಣಗಳನ್ನು, ಅಗಳಿಕೆ ಅನಿವಾರ್ಯ ಸಿಗುತ್ತಿರುವೋ ಗೆಳೆಯ. ಆವತ್ತು ಇಲ್ಲಿಂದ ಹೋದವರು ಇವತ್ತು ಎಲ್ಲರೂ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಮೂಲಕ ಮತ್ತೆ ಒಟ್ಟಿಗೆ ಸೇರುತ್ತಿದ್ದೇವೆ. ನಮ್ಮನ್ನ ಉತ್ತಮ ಪ್ರಜೆಗಳಾಗಿ ರೂಪಿಸಿದ ಗುರುಗಳು ಇವತ್ತು ಸಾಕ್ಷಾತ್ ನಮ್ಮ ಕಣ್ಮುಂದೆಯೇ ಇದ್ದಾರೆ. ಬನ್ನಿ ಎಲ್ಲರೂ ಮತ್ತೆ ನಮ್ಮ ಬಾಲ್ಯಕ್ಕೆ ಮರಳೋಣ, ಮತ್ತೆ ಎಲ್ಲರೂ ಮಕ್ಕಳಾಗೋಣ. ನಕ್ಕು ನಲಿದು ಸ್ವರ್ಗವನ್ನೇ ಧರೆಗಿಳಿಸೋಣ.